ಇವು ನಮಸ್ತೆ ನೋಡಿ. ಬಾಡಿಗೆ ಅಲ್ದಲ್ಲ ಸ್ಟ್ಯಾಂಡಲ್ಲಿ ಕುಂತಿದ್ದೆ. ದೇವ್ರಿಗೆ ಬೇಡಗಳಿವೆ. ಏನಪ್ಪ 10 ದಿವಸ ಆದ್ರೂ ಬಾಡಿಗೆ ಇಲ್ಲ, 8 ದಿವಸ ಆದ್ರೂ ಬಾಡಿಗೆ ಹೊಡಿಯೋಕ್ಕಾಗ್ತಲ್ಲ ನಮ್ಮ ಕೈಲಿ ಅಂತ ಆ ದೇವ್ರಿಗೆ ಕೂಗು ಕೇಳಿಸ್ಬಿಡ್ತದೆ ಅಂದ್ರೆ ಫಾಸ್ಟಾಗಿ. ಆ ದೇವರು ನನಗೊಂದು ಒಳ್ಳೇದು ಒಂದು ಸಿಂಪಲ್ ಆಗಿ ಒಂದು ಲೋಕಲ್ ಬಾಡಿಗೆ ಬಂತು. ಯಾರ್ದಂದ್ರೆ ಪೊಲೀಸ್ ಅವ್ರದ್ದು ನೋಡಿ. ಮುಂದೆ ಅವ್ರು ನೋಡಿ ಅವ್ರದ್ದೇನೆ ಬಾಡಿಗೆ ಸೌದೆ ತುಂಬಬೇಕು ನಾ ಫ್ಯಾಕ್ಟರಿಗೆ ಅಂದರು. ನನಗೂ ಒಂಥರ ಆನಂದ, ಎಲ್ಲೋ ಇರೋ ಒಂದು ಖುಷಿ. ಆ ಖುಷಿಗೆ ಏನು ಮಾಡಿದೆ, ತಲೆಗೆಲ್ಲ ಬಾಚ್ಕೊಂಡು ದಾಡಿ ಮೇಲೆ ನಮ್ಮ ಕೈಂಡೆ ಮೌಲಿ ಸಾಬ್ರಿಗೆ ಹೇಳ್ದೆ. ಆಮೇಲೆ ನಾನು ಖಾತಾ ಮಾಡಿಸ್ಬೋದು ನಿನ್ನ ಗಾಡಿ ಅಂತ ಹೇಳಿದ್ರು. ಸರಿ ಮೌಲಿ ಸಾಬ್ರ ಅಂತ ಹೇಳ್ಬಿಟ್ಟೆ ಗಾಡಿನ ಖಾತಾ ಮೇಲೆ ಬಿಟ್ಬಿಟ್ಟೆ. ನಾನು ಒಂದು ವೀಡಿಯೋಗೆ ಒಂದು ಫಸ್ಟ್ ಕೊಟ್ಕೊಂಡೆ. ಅಲ್ಲಿಂದ ಏನು ಮಾಡಿದೆ, ಮೌಲಿ ಸಾಬ್ರು ಕುಳಿಸ್ಕೊಂಡೆ. ಇನ್ನೂ ಫ್ಯಾಕ್ಟ್ರೆಲ್ಲ ರೆಡಿ ಆಗ್ತಾಯಿತ್ತು. ಅವರು ನೋಡ್ರಿ ಎಲ್ಲ ಇನ್ನೂ ರೆಡಿ ಆಗ್ತಾಯಿತ್ತೆ. ನೋಡೋಣ ಇಲ್ಲಿಂದ ಏನಾದ್ರು ಪರ್ಮನೆಂಟಾಗಿ ನಿಮ್ಗೆ ಲೋಕಲ್ ಬಾಡಿಗೆ ಕೊಡ್ತಾನೆ ಇರ್ತೀನಿ ಅಂದರು. ಆಮೇಲೆ ಲೋಡ್ ಮಾಡೋರು ಅನಿಲ್ ಬಂದಿತ್ತು. ಅವರು ಬೆರಿನ ಬಿಚ್ಚಿ ಅವಕ್ಕೂ ಹಿಂದೆ ಲೋಡ್ ಮಾಡ್ತಾರೆ ಶಕ್ತಿ ಮಾಡ್ತಾರ. ನನಗೂ ಒಂಥರ ಖುಷಿ ಆಯಿತು. ಏನಪ್ಪ ಅವ್ರ ಕೆಲಸ ಅವ್ರು ಮಾಡ್ತಾರಲ್ಲ, ಯಾರು ಕೂಲಿಯವ್ರು ಇಲ್ವಲ್ಲ ಅಂತ. ಕ್ಲಾರ ಜಲ್ದಿ ನಾವೇ ಮಾಡ್ಕೊಳ್ಳೋಣ, ಕೂಲಿಯವ್ರು ಯಾರು ಸಿಗಲ್ಲ ಇಲ್ಲಿ ಅಂದರು. ಸರಿ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಅವ್ರಿಗೆ ಬಂದು ಹಿಂದಾಗಡೆ ರಿವರ್ಸ್ ಹೊಡೆದೆ. ಅವ್ರು ಎತ್ತಾಕಂತ ಇದ್ರು ಅದನ್ನು ಒಂದೊಂದಾಗಿ ನೋಡಿ. ಅದು ಎಷ್ಟಾಗಲ ಐತೆ ಕರೆಕ್ಟ್ ವಿಷಯ ಇಲ್ಲ ಅಂದ್ರೆ ಅದೊಂದು 25 kg 15 kg ಅವ್ರು ಬಂದೇ ಬರುತ್ತದು ಅಷ್ಟಿದೆ. ಆಮೇಲೆ ಅದೇ ಫ್ಯಾಕ್ಟ್ರಿ ಅವರು ರೈಟ್ ಅವರೆಲ್ಲ ಆ ಕಡೆ ಅವ್ರು ಹೇಳಿದ್ರು ಹೋಗಿ ಇನ್ನೊಬ್ರಿಗೆ ಹೇಳಿದ್ರು. ಅವ್ರು ಕಳಿಸಿದ್ರು ಅವರು. ಮಲ್ಲಿ ಸಾಬ್ರು ಒಬ್ಬರೇ ಜೋಡಿಸ್ಕೊಳ್ಬೇಕಂದ್ರೆ ಅದನ್ನು ಸ್ಟ್ರೈಟ್ ಇದ್ರು. ನಾನು ಹೇಳ್ದೆ ಹುಷಾರ್ಕಂದ್ರೆ ಮಲ್ಲಿ ಸಾಬ್ರೆ ಹುಷಾರಾಗಿ ಜೋಡಿಸ್ಕೊಳ್ಳಿ ಅಂತ ಹೇಳ್ದೆ. ಆಯ್ತು ನಾನು ಜೋಡಿಸ್ಕೊಂತೀನಿ ಅಂತ ಹೇಳಿದ್ರು. ಜಲ್ದಿ ಅವ್ರಿಗೂ ಎತ್ಕೊಟ್ಟು ಜಲ್ದಿ ಲೋಡ್ ಮಾಡಿದ್ರು ಅವರು. ನನಗೂ ಖುಷಿಯಾದ. ಅಲ್ಲಿ ಸಿಕ್ಕಾಬಿಡ ಬಿಸಿಲು ಫ್ರೆಂಡ್ಸ್. ಬಿಸಿಲು ಅಂದರೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ನನ್ನ ಕಾಲರ್ ಆಗ್ಬಿಟ್ಟಿದೆ ಆ ಗಾಡಿ ಬಿಸಿಲಿಗೆ. ವೀಡಿಯೋ ತೆಗಿತಾ ಇರೋ ನೋಡಿ, ಅಲ್ಲಿ ನನ್ನ ಕಲರ್ ಆಗ್ಬಿಡೈತೆ. ಲೋಡೆಲ್ಲ ಮಾಡ್ಕೊಂಡ್ರು. ಹೈಟ್ ಮಾತ್ರ ಐತೆ ನೋಡಿ, ಸ್ಟ್ರೈಟ್ ಇದೆ. ಆಮೇಲೆ ಲೋಡ್ ಮಾಡ್ಕೊಂಡು ಎತ್ತಿಸ್ತಾ ಇದ್ದು ಒಂದು ಗಾಡಿ. ಅದೇನೋ ಚಕ್ಕೆ ಪೀಸು ಅದೇನೋ ಪೀಸು ಎಷ್ಟೊಂದು ತುಂಬ್ಕೊಂಡು ಹೋಗ್ತಾ ಗಾಡಿ ಟೈರಾಗಿ ಕೂತ್ಕೊಬಿಟ್ಟಿತ್ತು. ಆಮೇಲೆ ಹಿಂದೆ ಬಂದಿತ್ತು ಇಷ್ಟ. ಇವರು ಲೋಡ್ ಮಾಡ್ತಾಯಿದ್ರು ಮೌಲಿ ಸಾಬ್ರು. ಇನ್ನೂ ಎಷ್ಟೊತ್ತಾಗ್ಬೋದು ಮೌಲಿ ಸಾಬ್, ನಾನು ಇನ್ನೊಂದು 5-10 ನಿಮಿಷ ವೆಯ್ಟ್ ಮಾಡೋಣ, ಲೋಡ್ ಆಗ್ಬಿಡುತ್ತೆ ಅಂತ. ಆಮೇಲೆ ಒಲಿಗೆ ಹೋಗ್ಬನ್ನಿಲ್ಲ ಅವರು. ಆ ಗೇಟಿಂದ ಗೋಡೆ ಪಕ್ಕದಲ್ಲೇ ನಿಂತ್ಕೊಂಡು ಲೋಡ್ ಮಾಡ್ಕೊಳ್ಳಿ, ಒಳಗೆ ಗಾಡಿಗಳು ಬರ್ತವೆ, ಆಗಲ್ಲ ಆಗ್ಲಾಗ್ಲ ತೆಗಿಯೋಕ್ಕೆ ಅಂತ. ಅವ್ರು ಮೌಲಿ ಸಾಬ್ರು ಅದೇ ದೇಹದಿಂದ ಆಯಿತು ಸೈಡ್ಗೆ ಹಾಕ್ತಾರೆ, ನಾನು ಲೋಡ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ನೋಡಿ. ಪೂರ್ತಿ ಟಗ ಅಂತ ಜೋಡಿಸ್ರು ಕಣ್ರಿ ಅವರು. ನನಗೆ ಖುಷಿ ಆಯ್ತು ಅದನ್ನು ನೋಡೋಕ್ಕೆ. ಆಮೇಲೆ ರೈಟ್ರು ಬಂದುಬಿಟ್ಟೆ ಏನು ಮಾಡ್ತಾರೆ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ರೈಟ್ರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ರೈಟ್ರಿಗೆ ಕೇಳಿದೆ, ಎಲ್ಲರೂ ಇಲ್ಲೇ ಅಂದರೆ ಕೆಲಸ ಮಾಡ್ತಾ ಇರಲ್ಲ, ಎಷ್ಟು ನಿಮಗೆ ಸಂಬಳ? ನನ್ನ ಮಕ ನೋಡ್ತಾರೆ, ಏನು ಹೇಳ್ತಾ ಇಲ್ಲ ಅಂತ. ಆಮೇಲೆ ಏನೇ ಸಂಬಳ ಅಂದರೆ ಹೇಳ್ಬಾರ್ದಿಲ್ಲ ಅಂತ. ಆಮೇಲೆ ಬಾರಣ ಅದೆಲ್ಲ ಕೊಡು ಅಂತ ಹೇಳ್ಬಿಟ್ಟೆ. ಮೌಲಿ ಸಾಬ್ರು ಏನು ಮಾಡಿದ್ರು, ಕ್ಲೀನಾಗಿ ಜೋಡಿಸ್ಕೊಂಡ ಮೇಲೆ ಅದೆಲ್ಲ ಟೈಟಾಗಿ ಹೇಳ್ತು. ರಿವರ್ಸ್ ನಾನೇ ಹೊಡೆದೆ. ರಿವರ್ಸ್ ಹೊಡಿದ ತಕ್ಷಣ ಅವನು ನಾನೇ ಬರ್ತೀನಿ ನಾ ತಾಟಾಗೆ. ಆಯಿತು ಬೇಡ ಅಂತ ಹೇಳ್ಬಿಟ್ಟೆ. ಅವ್ರಿಗೆ ಗಾಡಿ ಬೀಗ ಕೊಟ್ಬಿಟ್ಟೆ. ಗಾಡಿಯಿಂದನೇ ನಾನು ವೀಡಿಯೋ ಮಾಡ್ಕೊಂಡೆ ಏನು ಮಾಡಿದೆ. ಹಿಂದೆ ನಾವು ಹೋದಾಗ ನೋಡೋಣ ಅವ್ರ ಫ್ಯಾಕ್ಟ್ರಿ ಒಳಗೆ ಹೋಗಿ ವೀಡಿಯೋ ಮಾಡ್ಬೋದಾ ಅಂತ ಅನುಮಾನವೂ ಇತ್ತು. ಆಮೇಲೆ ಹೋದ ಅದರಿಂದ ನಾವು ಹೋಗ್ಬೇಕಾದ್ರೆ ಹುಡುಗರು ಬರ್ತಾಯಿದ್ರು. ನಾನು ಬರಲಿ ಅಂತ ಅವ್ರಿಗೂ ವೀಡಿಯೋ ಮಾಡ್ಕೊಂಡೆ. ಮುಂದೆ ಗಾಡಿ ನೋಡಿದೆ ಮಲಗ್ತಾ ಇದ್ದಿದ್ದು. ಏನೋ ಒಳ್ಳೆ ಗೋಪುರ ಜೋಡಿಸಿದ್ರು ಮೌಲಿ ಸಾಬ್ರು. ಆಮೇಲೆ ನಾನೇನು ಕಾಟಾ ಎಣ್ಣೆ ಜಾಸ್ತಿ ಬಿಡ್ಬೋದಾ ಅಂತೇಳಿ. ಅಂದರೆ ಬಂದಿದೆ 1800 kg ಅಷ್ಟೇನದು. ಎಷ್ಟು ಐತೈತೆ ನೋಡಿ, ಅದು ನೋಡಿದ್ರೆ ಜಾಸ್ತಿ ಐತೆ ಟೆನೇಜ್ ಅಂತಿದ್ರು. ಮೌಲಿ ಸಾಬ್ರು ಬಿರಿಯಾನಿ ರೇಂಜಿಗೆ ನೀರು ಕುಡಿತಾ ಇದ್ರು. ಸರಿ ಕೊಡಿಸ್ತೆ ಅಂತ ಹೇಳ್ಬಿಟ್ಟೆ. ಮುಂದೆ ಒಂದು ವೀಡಿಯೋ ಮಾಡ್ಕೊಂಡು ಅದೇ ಗೊತ್ತಲ್ಲ, ಇದು ಕ್ಯಾಮ್ರಾಗಳು ಕೈಯಲ್ಲಿದ್ರೆ ಏನು ಅಂತ ನಿಮ್ಗೇನೆ ಯಾಕೆ ಬೇಕಾದ್ರೂ ವೀಡಿಯೋ ಮಾಡ್ಕೊಬೋದು. ಆಮೇಲೆ ಏನು ಮಾಡಿದ್ರೆ ಅವ್ರು ಮೌಲಿ ಸಾಬ್ರು ಬಿಲ್ಲೆಲ್ಲ ವೆಯ್ಟ್ ಮಾಡ್ತಾರೆ ಬಿಲ್ಗೋಸ್ಕರ. ಇಸ್ಕಲ್ತೆ ಮೌಲಿ ಸಾಬ್ರು ಅಂತೇಳಿ ಮೌಲಿ ಸಾಬ್ರು ಒಂದು ವೀಡಿಯೋ ಮಾಡಿದೆ. ಆಮೇಲೆ ನಿಮ್ಮ ಕೇಳ್ಕೊಳ್ಳೋದು ಇಷ್ಟೇ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಮೌಲಿ ಸಾಬ್ರು ಇಲ್ಲೆಲ್ಲ ಬಂತು ನಡಿ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಬರ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ನಾನು ಅಭಿಮಾನಿ ರೇಂಜಿಗೆ ನಾನು ನೀರು ಕುಡ್ದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿಂದ ಹೊರಟಿದ್ದ ತಕ್ಷಣ ಈ ಫ್ಯಾಕ್ಟ್ರಿನ ನೋಡ್ಬೇಕಾದ್ರೆ ಅವರು ಅಲ್ಲಿದ್ದು ಮ್ಯಾನೇಜರು ಏನೋ ಅವ್ರು ಕೆಲಸದವ್ರು ಬಂದರು. ಬಾಣ ನನಗೂ ಒಂದು ಸ್ವಲ್ಪ ತಗೊಂಡೋಗಿ ಹ್ಯಾಂಡ್ ಪೋಸ್ಟ್ ಹತ್ರ ಬಿಟ್ಬಿಡಿ ಕೂತ್ಕೊಂಡ್ರೆ ನಾನು ನನ್ನ ಮೇಲೆ ಕೂತ್ಕೊಂಡು ನೋಡಿ ಗಾಡಿ ಒಳಗೆ ಎಲ್ಲರೂ ಕೂತ್ಕೊಳ್ಳೋದು ಅಂತ ಹೋದು. ಅಲ್ಲಿಂದ ಬಂದಿದ್ದಷ್ಟೇ ಇಲ್ಲಿ ಚೆಕ್ ಪೋಸ್ಟ್ ಇದೆ, ಗೇಟಲ್ಲಿ ಬಿಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ಆಚೆ ಬಂದರೆ ಊರೊಳಗಿರೋದು ಈ ಫ್ಯಾಕ್ಟ್ರಿ. ನಮ್ಮೂರಲ್ಲಿ ಆಗ್ಬಿಟ್ಟೆ ಆ ಫ್ಯಾಕ್ಟ್ರಿ. ಆ ಊರೊಳಗೆ ದೊಡ್ಡದು ಐತೆ ಅನ್ನೋದು ನನಗೆ ಇನ್ನೂ ಅವ್ರಿಗೂ ಗೊತ್ತೇ ಏನಿಲ್ಲ ಫ್ರೆಂಡ್. ಇವಾಗಲೇ ನನಗೆ ಗೊತ್ತಾಗಿದೆ ಆ ಫ್ಯಾಕ್ಟ್ರಿ ಅಷ್ಟು ದೊಡ್ಡದು ಐತೆ ಅಲ್ಲಿ ಆ ಊರೊಳಗಿದೆ ಅಂತ. ನಾನು ಹ್ಯಾಂಡ್ ಪೋಸ್ಟ್ಗೆ ಯಾವಾಗ ಹೇಳ್ತಿದ್ದೆ ಸಿಗ್ಗಾಡ್ತಿರೋ ಬೇರೆ ವಿಷಯಕ್ಕೆ ತಿರುಗಾಡಿದ್ದೀನಿ. ಅದು ಆ ಊರಲ್ಲಿ ಅಷ್ಟೊಂದು ದೊಡ್ಡ ಫ್ಯಾಕ್ಟ್ರಿ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು ಅವರು ಎಲ್ಲಿ ಬಂದಿದ್ದು ದೊಡ್ಡ ಫ್ಯಾಕ್ಟ್ರಿ ಅದು ಅಂತ. ನಾನು ಆಶ್ಚರ್ಯ ಬಿಟ್ಬಿಟ್ಟು ನನಗೆ ಏನಪ್ಪ ಇದು ಅದು ದೊಡ್ಡ ಫ್ಯಾಕ್ಟ್ರಿ ಇದೆಲ್ಲ ಅಂತ. ಆಮೇಲೆ ಅವ್ರಿಗೆ ಹ್ಯಾಂಡ್ ಪೋಸ್ಟಲ್ಲಿ ಬಿಟ್ಬಿಟ್ಟೆ. ಮೌಲಿ ಸಾಬ್ರು ಎಲ್ರು ನಿಮ್ಮ ಫ್ಯಾಕ್ಟ್ರಿ ಇರೋದು ಅಂತ ಹೇಳಿದೆ. ನಡೆಯೋಣ ನಾನು ತೋರಿಸ್ತೀನಿ ಮೌಲಿ ಸಾಬ್ರು ಆಗ ಸಂಜೆ ತೋರಿಸ್ತಾವ್ರೆ. ಆಗ ಈ ಕಡೆ ಬೇಲಿ ನನಗೊಂಥರ ಫೀಲಿಂಗು ಗಾಡಿಯಲ್ಲಿ ಸ್ಕ್ರಾಚ್ ಆಗ್ಬಿಡುತ್ತಪ್ಪ ಅನ್ನೋದು ನನಗೂ ಒಂದು ಮನಸ್ಸಲ್ಲಿ ಇದ್ದೇ ಐತೆ ನನಗೆ.
ಆಮೇಲೆ ಮೌಲ್ಯ ಸಾಬ್ ಏನಿಲ್ಲ ಮೇವೇನ ಸ್ಕ್ರಾಚ್ ಆಗಲ್ಲ, ಎಲ್ಲ ಗಾಡಿಗಳು ಕ್ಯಾನ್ಸಲ್ ಹೋಗ್ತವೆ ಗಾಡಿಗಳು. ಹಿಂದೂ ವರ್ಷಕ್ಕೆ ಬಂದಿತ್ತಲ್ಲ, ನಾನು ಹೋಗಿದ್ದಲ್ಲ, ನಮ್ಮ ಡ್ರೈವರ್ ಹೋಗಿದ್ದು. ಆಮೇಲೆ ತೋರ್ಸಪ್ಪ ನಿನ್ನ ಬೋರ್ಡನ್ನ ಅಂತ ಹೇಳ್ಬಿಟ್ಟೆ. ಆ ಕಡೆ ಈ ಕಡೆ ನೋಡಿದೆ, ಅವ್ರದ್ದು ಬೋರ್ಡ್ ನೋಡಿ, ಈ ಕಡೆ ಡ್ರಮ್ ಐತೆ, ಈ ಕಡೆ ಕಾರ್ ನಿಂತೈತೆ, ರಿವರ್ಸ್ ಹೊಡೆಯೋಣ ಅಂತ ಹೇಳಿದ್ರು. ಆಯ್ತಪ್ಪ ನೀನು ನೋಡು, ನಾನು ರಿವರ್ಸ್ ಹೊಡಿತೀನಿ ಅಂತ ಹೇಳ್ಬಿಟ್ಟೆ. ಅದನ್ನ ರಿವರ್ಸ್ ಬರ್ಬೇಕಾದ್ರೆ ಆ ಕಡೆ ಡ್ರಮ್ ಐತು, ಅದೊಂಥರ ಬೇಜಾರು, ಎಲ್ಲಿ ಬಾರಿ ಟಚ್ ಆಗ್ಬಿಡ್ತು ಅಂತ ಕ್ಲೀನಾಗಿ ರಿವರ್ಸ್ ಬಿಟ್ಟಿದ್ದ ತಕ್ಷಣ ಅವರು ಮಲಿ ಸಾಬ್ರು, ಅಣ್ಣ ನಂದು ಸೀಟ್ ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಅಣ್ಣ, ಮೇಲೆ ಹತ್ಬಿಟ್ಟು ನನ್ನ ಸೀಟ್ನ ಒಂದು ಸ್ವಲ್ಪ ತಿರುಗಿಸ್ಕೊತೀನಿ ಅಂದರು. ಹೆಂಗೂ ಐಟ್ ಐತಲ್ಲ, ಅವ್ರಿಗೂ ಅನುಕೂಲ ಆಗುತ್ತೆ, ನನಗೂ ರಿವರ್ಸ್ ಬಿಟ್ಟಂಗಾಗುತ್ತೆ, ನಾನು ಒಂದು ಸಹಾಯ ಮಾಡಿದಾಗ ಆಗುತ್ತೆ ಮೌಲಿ ಸಾಬ್ರಿಗೆ ಅಂತ ಹೇಳ್ಬಿಟ್ಟೆ. ಆಯಿತು ಅಂತ ಜೋಡಿಸ್ಬೋದು. ನನಗೆ ಆ ದೊಣ್ಣೆ ಎತ್ಕೊಂಡು ಅಂದರೆ ಅದು ಪೂರ್ತಿ ತಾರೆ ಆಗ್ಬಿಟ್ಟಿದೆ. ಅದು ದೊಣ್ಣೆ ಹೈಟ್ ಸಿಗ್ತಲ್ಲ, ನಾನಿರೋದು ಕೂಲಿಗೆ ಎದಕ್ಕೆ ತಾನೇ ಇಲ್ಲ ನನಗದು. ಆಮೇಲೆ 2-3 ಸತಿ ಎತ್ತದೆ, ಹಂಗೂ ಅವರೇ ನೋಡ್ಬಿಟ್ಟಿದ್ದೆ, ನನ್ನ ಕಷ್ಟನ ನೋಡೋಕ್ಕಾಗ್ತದೆ. ಮೌಲಿ ಸಾಬ್ರು ಈಗ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೆರೆಗೆ ಇಲ್ಲದೆ ಬಂದರು ಅವ್ರ ಪಾಪ. ಬಂದ್ಬಿಟ್ಟು ಬೇಡ ನಾನು ಎತ್ತಿ ಇದು ಮಾಡ್ಕೊಂಡೆ, ಅಡ್ಜಸ್ಟ್ ಮಾಡ್ಕೊಂಡೆ. ನೋಡಮ್ಮ ನಾನು ಟ್ರೈ ಮಾಡ್ತೀನಿ ಅಂದೆ. ಟ್ರೈ ಮಾಡ್ತೀನಿ ಅನ್ನೋಕ್ಕೆ ಯಾರೋ ಇಲ್ಲ, ಬಿಡೋಣ ನಿಮಗೆ ಇದಾಗಲ್ಲ, ನಾನೇ ಟ್ರೈ ಮಾಡ್ತೀನಿ. ಸರಿ ಆಯಿತು ಕಣಪ್ಪ ಅಂತ ಹೇಳ್ಬಿಟ್ಟೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಇನ್ನೊಂದು ದೊಣ್ಣೆ ಎತ್ಕೊಂಬಂದೆ. ನಾನು ಯಾವ್ದಾದ್ರು ಮನ್ಸು ಕೇಳಲಿಲ್ಲ, ನನಗೇನಾದ್ರು ಮಾಡ್ಕೊಂತ ಅವ್ರು ಸುಮ್ಮನೆ ನಿಂತ್ಕೊಂಡು ಏನು ಮಾಡೋದಿಲ್ಲ ಅಂತ. ಆಮೇಲೆ ಆ ದೊಣ್ಣೆ ನಾನು ಎಳ್ಸೋತಿ ಕೆಳಗೆ ಬಿಟ್ಬಿಡ್ತೀನಿ. ಅದು ಅಷ್ಟೇ, ಆ ಏಟಿಗೆ ಎಡಕ್ತಾ ಇಲ್ಲ, ಇಲ್ಲ ನಾನು ಕೊಳ್ಳೋದಿದ್ದೀನ, ಇಲ್ಲ ದೊಣ್ಣೆ ಕೊಳ್ಳೋದೈತಾ ಅನ್ನೋದೇ ಅರ್ಥ ಆಗಲಿಲ್ಲ. ಆಮೇಲೆ ಅವ್ರ ಅಪ್ಪಾಜಿ ಬಂದ್ಬಿಟ್ಟೆ, ಬಿಡಪ್ಪ ನಾನೇ ಮಾಡ್ತೀನಿ, ಹತ್ತುತ್ತೀನಿ ಮೇಲೆ ಅಂತ ಹೇಳ್ಬಿಟ್ಟೆ. ಹತ್ತಿದ್ರು. ಅವ್ರನ್ನ ಮೌಲಿ ಸಾಬ್ರನ್ನ ಗಾಡಿ ಮೇಲೆ ಹತ್ತಿಸು, ನಿನ್ನ ಗಾಡಿ ಮೇಲೆ ಹತ್ತು, ನಾನು ಎಲ್ಲ ಹತ್ತುತ್ತೀನಿ ಮೇಲೆ ಅಂತ. ಸರಿ ಅಂತ ನಾನು ನಿಂತ ಮೇಲೆ ನನಗೊಂಥರ ಮುಚ್ಚಿಗೆಲ್ಲ ಇರಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ ಅಂತ. ಅವರೆಲ್ಲ ಸರಿ ಮಾಡಿಬಿಟ್ಟೆ. ಜಲ್ದಿ ಅನ್ಲೋಡ್ ಮಾಡ್ಬೋಣ ಅಂದೆ. ಜಲ್ದಿ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿದ ತಕ್ಷಣ ಯಗ್ಗ ಈ ಬಾಂಬ್ ಹಾಕತ್ತಂತ ಯಾರೋ ಹಾಕ್ತಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ. ಬಾಂಬ್ ಹಾಕತ್ತಂತ, ಆ ಬಾಂಬ್ ಹಾಕತ್ತು ಹಾಕ್ಬಿಟ್ಟಿದ್ರು. ನಿಮ್ಗೊಂದು ಹೇಳ್ದೆ, ಒಂದು ಹೇಳ್ಬಿಟ್ಟೆ. ಅಲ್ಲೇ ನಾವು ಬಂದಿದ್ದು ಅನ್ನೋದೊಂದು ಭಯ ಅವ್ನ ಮನಸ್ಸಲ್ಲಿ ಇದ್ರೆ ನೋಡಿ ಅನ್ಕಂಡು ದೂರ ನಿಂತ್ಕೊಂಡೆ. ಅವರೆಲ್ಲ ಖಾಲಿ ಮಾಡಿದ್ಮೇಲೆ ಗಾಡಿನ ಎಲ್ಲ ನೋಡಿ ಸರಿ ಮಾಡಿದೆ, ಸರಿಯಾಗುತ್ತೆ ಅಂತ. ಆಮೇಲೆ ಗಾಡಿನ ಒಂದು ವೀಡಿಯೋ ಮಾಡ್ಕೊಂಡೆ ಕ್ಲೀನಾಗಿ. ಪೊಲೀಸ್ ಅವರು ಬಂದರು, ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿದ ತಕ್ಷಣ ಅದು ಬಾಂಬ್ ಹಾಕಿ ಬಿಸ್ಕೊಡ್ರಿ ಅಂತ ಅಗ್ಗಾಗ್ಬಿಟ್ಟೆ. ನಾನು ಕೊಡಿ ಆಗಿದೆ ಬೆಂಟು ಅದನ್ನ ಕೈಲಿ ಬಿಚ್ಚಾಗ ಆಗಲಿಲ್ಲ ಆ ಫ್ರೆಂಡ್. ಅದು ಅದ ಪ್ಲಾಸ್ಟಿಕ್ ದಗ್ಗ ಬೇರೆ ಟೈಟ್ ಆಗ್ಬಿಟ್ಟೈತೆ ನೋಡಿ. ಅವರು ಅಷ್ಟು ಈಸಿ ನನಗೆ ಆಗಲೇ ಇಲ್ಲ. ಅದನ್ನು ಬಿಚ್ಚೋದು ಹೆಂಗಪ್ಪ ಅನ್ನಿಸ್ಬಿಡ್ತು ನನಗೆ. ಅಲ್ಲಲ್ಲಿ ಹಾಕೊಂಡು ಆ ಮಾಂಸ ಕಡೆ ಥರ ಕಡ್ದು 5 ನಿಮಿಷಕ್ಕೆ ಮೌಲಿ ಸಾಬ್ರು ಬಿಚ್ಚಿ, ನಾನು ಬಿಚ್ಚಿದ್ದೀನಿ ಅಂದರು. ಮೌಲಿ ಸಾಬ್ರು ಬಿಚ್ಚಿದ್ದೀನಿ ಅಂದಿದ್ದಾಗ ನನಗೊಂಥರ ಗಾಬರಿ ಆಗ್ಬಿಟ್ಟು. ನಾನು 1 ಗಂಟೆ ಮಧ್ಯಾಹ್ನ ಹಿಡ್ಕೊಂಡೆ ಇದ್ರು ಅದನ್ನು ಅಲ್ಲಲ್ಲಿ ಪಲ್ಲಲ್ಲಿ ಎಲ್ಲ ತೆಗಿತಾಗಿನಿ, ಬರದೇ ಇಲ್ಲ. ಈಗ ನಾನು ಸುತ್ತಬೇಕು ಅಂತ ಹೇಳಿದ್ರು. ಇಲ್ಲ ಆ ಕಡೆ ಸುತ್ತಬೇಕು ಮೌಲಿ ಸಾಬ್ರೆ ಅಂತ. ನಡಿ ನಾನು ಸುತ್ತೀನಿ, ಬಾರಪ್ಪ ಅಂತ ಕರ್ಕೊಂಡೋಗಿ ಅವ್ರ ನೇತ ಸುತ್ತಿದ್ರು. ಅವ್ರನ್ನ ಅಜ್ಜಾನು ಅಷ್ಟೇ. ನಾನು ವೀಡಿಯೋ ಮಾಡೋ ಸರಿ ಬರು ನೋಡಿ, ಅಲ್ಲಿ ಸುತ್ತಕ್ಕೆ ಆಗಲ್ಲ ಅಜ್ಜನ, ಅದು ಇದಕ್ಕೆ ಅಂಗಲ್ಗೆ. ಆದ್ರೂ ಸುತ್ತಿದ್ರು ನೋಡಿ ಅವ್ರು. ಅದು ಹಂಗಲ್ಲ, 5 ನಿಮಿಷಕ್ಕೆ ಹಂಗೆ ಸುತ್ತಬಿಟ್ಟೆ ಗಡೆ ಗಂಟು ಹಾಕ್ಬಿಟ್ಟೆ. ಹಾಕಿದ್ದೀನಿ, ಹೋಗು ಆರಾಮಾಗಿ. ನಾನು ಕಣಪ್ಪ ನೀನು ಮಾಡಿದೆ, ನೀನು ಚೆನ್ನಾಗಿ ಮಾಡಿದೆ ಕಣಪ್ಪ ಅಂತ ಹೇಳಿ ಮನಸ್ಸಲ್ಲೊಂದು ಖುಷಿ. ಇನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭ ದಿನ, ಶುಭ ರಾತ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನನಗೆ ಅಷ್ಟೊಂದು ಎಡಿಟಿಂಗ್ ಬರಲ್ಲ, ಇರೋದನ್ನು ಸುಮಾರಾಗಿ ತೆಗ್ದಿದ್ದೀನಿ. ಏನೇ ಕುಂತು ಕೊಡ್ತಾಯಿದ್ರು ಇದ್ರೆ ಕ್ಷಮೆ.